ಮೂಲಕ ತನ್ನ ಭಾವನೆಗಳನ್ನು ಉದ್ವೇಗವಾಗಿ ಉತ್ಕಟದ ಇಚ್ಛೆಯಿಂದ ನಾನು ಕೂಡ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂದು ತಮ್ಮಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಂಡಿದ್ದಾರೆ ಶ್ರೀಯುತ ಆನಂದ್ ಕಾಳನಹಳ್ಳಿ ಸರ್ ಅವರು. ಇವರಿಗೆ ಒಂದು ಜೋರಾದ ಚಪ್ಪಾಳೆ ಮತ್ತು ಧನ್ಯವಾದಗಳನ್ನು ಅರ್ಪಿಸೋಣ. ದಯಮಾಡಿ ನಮ್ಮ ಮಹಾದೇವ್ ಸರ್ ಅವರು ನನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನನ್ನ ಜೀವನದಲ್ಲಿ ಅಂಕುಡೊಂಕನ್ನು ತಿದ್ದಿದಂಥ ಇಲ್ಲಿ ವೇದಿಕೆ ಮೇಲಿರುವಂತಹ ಮಹನೀಯರಿಗೆ ಮೊದಲಿಗೆ ವಂದಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಯನ್ನ ನುಡಿತಾ ಇದ್ದೀನಿ. ನಾನು ಹಲವಾರು ವರ್ಷಗಳ ಕಾಲ ಇಡೀ ರಾಜ್ಯದಲ್ಲೇ ಪ್ರಥಮ ನಾಡಪ್ರಭು ಕೆಂಪೇಗೌಡ ವೇದಿಕೆಯನ್ನ ಸ್ಥಾಪಿಸಿ ಎಲ್ಲ ಸರ್ವಧರ್ಮಗಳ ಆಶಾಕರವಾದಂತಹ ಕೆಂಪೇಗೌಡ ವೇದಿಕೆಗಳನ್ನು ಸ್ಥಾಪಿಸಿ ಬೆಳೆಸಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೆ ನಾನು ಯಾಕೆ ಆಕಾಂಕ್ಷಿ ಆಗಬೇಕು ಅನ್ನೋದನ್ನ ಪ್ರಾಸ್ತಾವಿಕವಾಗಿ 2 ನಿಮಿಷದಲ್ಲಿ ಮುಗಿಸಿ ಇನ್ನು ಗಣ್ಯೇತರು ಮಾತಾಡಬೇಕು. ಯಾದಕ್ಕೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತಿಗಳು ದಿಗ್ಗಜರಿಗೆ ಕೂತಿದ್ದಾರೆ. ದಿಗ್ಗಜರು ಈ ಸಾಹಿತ್ಯಾಸಕ್ತರು ಸಂಘಟನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ಕವನಗಳು ಈ ನಾಡಿನ ಈ ದೇಶದ ಈ ನಾಡಿನ ಒಂದು ಅಂಕುಡೊಂಕನ್ನ ತಿದ್ದಕ್ಕೆ ಅವರ ಬರಹದಲ್ಲಿ ತಿದ್ದಿ ಅವರು ತಿವಿತಾರೆ. ಅವರ ಬರಹದಲ್ಲಿ ಅವ್ರಿಗೆ ಸಂಘಟನೆ ಮಾಡಕ್ಕಿಲ್ಲ. ಅವ್ರಿಗೆ ಹೋರಾಟಗಾರರು, ನಾನು ಕನ್ನಡ ಪರ ಹೋರಾಟಗಾರನಾಗಿ, ನಾನೇ ಸಾಹಿತಿ ಅಲ್ಲ, ಕನ್ನಡ ಪರ ಹೋರಾಟಗಾರನಾಗಿ ಹಲವು ವರ್ಷಗಳ ಕಾಲ ನೆಲ ಜಲ ಇಲ್ಲಿ ನಮ್ಮ ಕರ್ನಾಟಕ ಇದಕ್ಕೆಲ್ಲ ತೊಂದರೆ ಆದಾಗ ನಾನು ಎದ್ದು ನಿಂತು ಅದನ್ನು ಖಂಡಿಸಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ ಯಾಕೋಸ್ಕರ ಬಂದೆ ಅಂದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲೆಮರೆಕಾಯಿಗೆ ಸಾಹಿತಿಗಳಿದ್ದಾರೆ. ಯಾರನ್ನು ಮನ್ನರೆಗೆ ತರಲಿಲ್ಲ. ಮನ್ನರೆಗೆ ತಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ 2 ಕಡೆ ಆಲೂರು, ಹಾಸನ ಕನ್ನಡ ಸಾಹಿತ್ಯ ಭವನ ಬಿಟ್ರೆ ಇನ್ಯಾವ ತಾಲೂಕಲ್ಲೂ ಇಲ್ಲ. ಸಾಹಿತ್ಯ ಭವನ ಯಾಕೆ ಬೇಕು ನೋಡಿ. ದಿಗ್ಗಜರು ಕೂತಿದ್ದಾರೆ, ಇವರೆಲ್ಲ ರಿಟೈರ್ಮೆಂಟ್ ಎಲ್ಲ ಮಾಡ್ಕೊಂಡು ನಿವೃತ್ತಿ ಹೊಂದಿ ಅವ್ರಿಗೊಂದು ಜಾಗ ಬೇಕು ಕೂರೋದಕ್ಕೆ. ನಮ್ಮ ಕನ್ನಡ ಸಾಹಿತ್ಯ ಒಂದು ಬೆಳೆಸಬೇಕಂದ್ರೆ ಜಾಗ ಬೇಕು. ನಾನು ಈಗಿನ ಅಧ್ಯಕ್ಷರುಗಳನ್ನ ನಾನು ಯಾರು ದೂರಕ್ಕೆ ಹೋಗಲ್ಲ. ಈಗ ಒಂದು 5 ವರ್ಷದಲ್ಲಿ ಆಶ್ವಾಸನೆ ಕೊಟ್ಟರು, ನಾವು ಒಂದು ಸಾಹಿತ್ಯ ಭವನ ಕಟ್ತೀವಿ, ಸಾಹಿತ್ಯಾಕ್ಷರಿಗೆ ಸಾಹಿತ್ಯ ಭವನ ಕೊಡ್ತೀವಿ. ಅದ್ಯಾವುದೂ ನೆರವೇರಿಸ್ತಿಲ್ಲ. ಅಧ್ಯಕ್ಷ ಅವಧಿ ಇರೋದು ಇನ್ನು ನವೆಂಬರ್ ತಿಂಗಳಿಗೆ, ಅವಧಿ ಕೊನೆಗಾಣಿಸೋದು ಇನ್ನು ನವೆಂಬರ್ ತಿಂಗಳಿಗೆ. ಇನ್ನು 8 ರಿಂದ 9 ತಿಂಗಳು ಈ ಎಲೆಕ್ಷನ್ ಇದೆ. ಈಗಲೇ ಹೊರಟು ಯಾವ MP MLA ಚುನಾವಣೆ ಮೀರಿಸಿ ಮಾಡೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಒಂದು ಚುನಾವಣೆ ರಂಗ ತಂದ್ಬಿಟ್ಟು ನನ್ನ ವೈಯಕ್ತಿಕ ಅನಿಸಿಕೆ, ನಾನು ಈ 5 ವರ್ಷ ಆಚರಣೆ ಹೇಳಿದ್ದೆ, ಕನ್ನಡ ಮನಸ್ಸುಗಳೇ, ಯಾವುದೇ ರಂಗಕ್ಕೆ ನೀವು ಎಲೆಕ್ಷನ್ ಮಾಡಿ ಚುನಾವಣೆ ಮಾಡಿ, ಆದರೆ ಕನ್ನಡ ಸಾಹಿತ್ಯ ಪರಿಷತ್ಗೆ ಚುನಾವಣೆ ಬೇಡ. ಅದರ ಘನತೆಯನ್ನ ದಯವಿಟ್ಟು ಕುಂದಿಸಬೇಡಿ. ನಾನು ಈಗ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ನಾನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇರಬಹುದು. ಎಲ್ಲ ದಿಗ್ಗಜರಿಂದ ಸಾಹಿತ್ಯಾಕ್ಷರು, ಚಿಂತಕರು ಎಲ್ಲ ಕುಳಿತು ಒಂದು ಕಡೆ ಕಲೆತು ಸಾಹಿತ್ಯತೆಯನ್ನು ಎಳೆಯೋದಕ್ಕೆ ಯಾರನ್ನಾರು ಉತ್ತಮವಾದ ವ್ಯಕ್ತಿಯನ್ನು, ಹೋರಾಟಗಾರರನ್ನು ನಾನು ನೇಮಿಸಿದ್ರೆ ನನ್ನ ಅಭ್ಯಂತರ ಇಲ್ಲ. ಇದು ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಯಾಕೆ ಅಂದ್ರೆ ಕನ್ನಡ ಮನಸ್ಸುಗಳೇ ನೋಡಿ,
ಈಗ ಇನ್ನು ಮುಂದಿನೆಲ್ಲವೇ ನಮ್ಮ ಸಾಹಿತಿಗಳು ಅದನ್ನು ವಿವರವಾಗಿ ಹೇಳ್ತಾರೆ. ಇನ್ನು 8 ವರ್ಷದಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಮಾಡಲಿಲ್ಲ. ನನ್ನ ಚಂದ್ರಾಪುರ ತಾಲೂಕಿಗೆ ಒಂದು 30 ಜನ ಸಾಹಿತಿಗಳಿಗೆ ಅನ್ಯಾಯ ಆಯಿತು. ಅವ್ರನ್ನ ಗುರುತಿಸ್ತಿಲ್ಲ, ಅವ್ರು ಗುರುತಿಸಿ ಅವ್ರನ್ನ ಬೆಳೆಸ್ತಿಲ್ಲ. ಇವ್ರು ಬೇರೆ ಬೆಳೆಸ್ಕೊಂಡ್ರು. ಯಾಕೆ ಇಷ್ಟೆಲ್ಲ ನೋವು ನನಗೆ ಅಂದ್ರೆ, ಈಗ ನೋಡಿ, ನಮ್ಮ ಹಿರೇನಯ್ಯ ಇರ್ಬೋದು, ಗಿರಿರಾಜ್ ವೆಂಕಟೇಶ್ ಇರ್ಬೋದು, ಜಯಂತಿ ಮೇಡಮ್ ಇರ್ಬೋದು, ಲೋಕೇಶ್ ದಾಸ್ ಇರ್ಬೋದು, ನಮ್ಮ ಪ್ರೊಫೆಸರ್ ಸಿದ್ದೇಗೌಡರು, ಚಾಣ ಅಶೋಕ್ ಅವರು ಸ್ವಂತ ಮನೆ ದುಡ್ಡು ತಂದು ಮಕ್ಕಳ ಸಾಹಿತ್ಯ ಪರಿಷತ್ ಕಟ್ಟಿದ್ರು. ಅವ್ರನ್ನ ಯಾರು ಮೇಲೆತ್ತಲ್ಲ, ಎರಡು ಕಾಲೇಜು. ಇವ್ರಿಗೇನು ಚುನಾವಣೆ ಬೇಕು, ಕುತ್ಕೊಳ್ಳಕ್ಕೆ ಒಂದು ಜಾಗ ಬೇಕು, ಪ್ರೋಟೋಕಾಲ್ ಬೇಕು. ಕನ್ನಡ ಮನಸ್ಸುಗಳೇ, ಈ ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ, ದಯವಿಟ್ಟು ಉದ್ಯಮಿಗಳ ಕೈಗೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡಬೇಡಿ. ರಿಯಲ್ ಎಸ್ಟೇಟ್ ದಂಧೆ ಮಾಡೋದು ದಯವಿಟ್ಟು ಯಾವುದೇ ಕಾರಣದಲ್ಲಿ ಸಾಹಿತ್ಯ ಪರಿಷತ್ ಕೈ ಕೊಡಬೇಡಿ. ಹೋರಾಟಗಾರರು ಯಾರೋ ಇಲ್ಲಿ ಸಾಹಿತ್ಯ ಪರಿಷತ್ ನಾವು ಕೈ ಕೊಡಿ. ಸಾಹಿತಿಗಳನ್ನ ಸ್ವಂತ ಮನೆ ಯಜಮಾನರ ರೀತಿ ಕನ್ನಡ ಪರ ಹೋರಾಟಗಾರರು ಅವನ್ನ ತಗೊಂಡೋಗ್ತಾರೆ ಅನ್ನೋದನ್ನ ವೈಯಕ್ತಿಕ ಅನಿಸಿಕೆ ಕನ್ನಡ ಮನಸ್ಸುಗಳೇ. ನೋಡಿ, ಯಾವ ನಾನೆಲ್ಲೂ ಹೋಗಲ್ಲ, ಹಾಸನ ಜಿಲ್ಲೆ ಇನ್ನು 7 ಆ ತಾಲೂಕು ಚಂದಾಪುರ ತಾಲೂಕು ಹೇಳ್ತೀನಿ. ನಾವೆಲ್ಲ ನಮ್ಮ ಗಣಪತಿ ಪಿಂಡ ಪಕ್ಕ ಜಾಗ ನಾವೆಲ್ಲ ಹೋರಾಟ ಮಾಡಿ 5 ವರ್ಷ ಆದಂತಾಚೆ ನಾನು, ಮನೋರಣ್ಣ, ಅಶೋಕಣ್ಣ, ರೈತ ಸಂಘದ, ಆಮೇಲೆ ನಮ್ಮ ಮುಸ್ಲಿಂ ಬಾಂಧವರು, ದಲಿತರು ಎಲ್ಲ ಸೇರಿ ಒಂದು ಸಾಹಿತ್ಯ ಕಟ್ಟಕ್ಕೆ ಒಂದು ಜಾಗನ ಗುರುತಿಸ್ತು. ನಮ್ಮ ಚಂದಾಪುರ ತಾಲೂಕಿನಲ್ಲಿ ಬೇಕಾದಷ್ಟು ಜನ ದಾನಿಗಳಿದ್ದಾರೆ. ಯಾರಿಗೆಲ್ಲ ದಾನಿಗಳು ಅಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಯಾವುದೇ ಒಂದು ಫಂಡ್ ಇಲ್ಲ ಅಂದ್ರೆ 500 ರೂಪಾಯಿ ನಮ್ಮ ನಿರ್ಮಲಾ, ನಮ್ಮ ಪಾಲಗಣ ಸ್ವಾಮೀಜಿ ಕಲ್ಲಿನ ಗಡಿಗೆ ಚಿನ್ನದಗಿರಿ ಮಾಡಿಲ್ಲ. ಅದ್ರ ಭಿಕ್ಷೆ ಎತ್ತಾದ್ರೂ ಕನ್ನಡ ಸಾಹಿತ್ಯ ಪರಿಷತ್ ಕಟ್ಬೋದಾಯ್ತು ಭವನ. ಆ ಜಾಗ ಇದ್ರು ಇವ್ರು 8 ವರ್ಷದಿಂದ ಕಟ್ಟಿಲ್ಲ. ಇವ್ರು 5 ವರ್ಷದಿಂದ ಈಗೇನ್ ಜಿಲ್ಲಾಧ್ಯಕ್ಷರಿದ್ದಾರೆ, ಇವ್ರು ಎಲೆಕ್ಷನ್ ಮಾಡಕ್ಕೆ ಆರ್ಥಿಕ ಸಬಲತೆ ಅಂತ ಹೇಳ್ತಾರೆ. ಈ ಮೊನ್ನೆ ಒಂದು ಯಾವ್ದೋ ಪೇಪರ್ ನೋಡ್ದೆ, ಆರ್ಥಿಕ ಸಬಲತೆ ಅಂದ್ರೆ ಏನು? ಈಗ 8 ವರ್ಷದಿಂದ ಆರ್ಥಿಕ ಸಬಲತೆ ಇರ್ತಿಲ್ವಾ? ಈಗ ಮಾತ್ರ ಆರ್ಥಿಕ ಸಬಲತೆ ಬಂತ? ಎಲೆಕ್ಷನ್ ಮಾತ್ರ ಆರ್ಥಿಕ ಸಬಲತೆ ಇದೆ, ಅದು ಅಣುವಂತ ಹೋಗ್ಬೇಕು ಅಂತ ಹೇಳ್ತಾರಲ್ಲ. ಸ್ವಲ್ಪ ಅವರಿಗೆ ನಾನು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇದೆ. ಆದರೆ ಇನ್ನೂ 9 ತಿಂಗಳು ಈ ಚುನಾವಣಾ ಸಮಯ ಇತ್ತು. ಈಗಲೇ ಎಲ್ಲರಿಗೂ ಮುಮ್ಮುಕ್ಲರಿಸಿ ಎಲ್ಲರೂ ಅವರು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳ್ತಾರೆ. ಅವತ್ತಿನ ಕಾಲದ ಪರಿಷತ್ ಏನಿತ್ತು ಅದ್ರ ಆಡಳಿತ ನನಗೆ ಇಷ್ಟ ಇರಲಿಲ್ಲ. ನಾನಷ್ಟು ಸಾಕಷ್ಟು ಮಂಡಾಟ ಮಾಡಿದೆ. ಕೊನೆಗೆ ಒಕ್ಕಲಿ ಸಂಘದ ಅಧ್ಯಕ್ಷ ಅಂತ ಮುದ್ದೇಗೌಡರು ನನ್ನ ಪುಸ್ತಕ ಓದಿದ್ರು. ನಮಗೊಂದು ಪ್ರಶ್ನೆ ಹಾಕಿದ್ರು, ಈಗೆಲ್ಲ ಹೆಂಗೆ ಬರೋದು ಅಂತ. ಅವ್ರು ನನ್ನ ಸುಮಾರು 70,000 ರೂಪಾಯಿನ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಹಂಚಿದ್ರು. ಅವರು ಸುಮಾರು 1 ಗಂಟೆ ಮಾತಾಡಿ ಆ ಪದಾಧಿಕಾರಿಗಳಿಗೆ ಹೋಗಿ ಅವ್ರ ಹತ್ರ ಹಿಡಿದ್ರು. ಯಾಕೆಂದ್ರೆ ನನಗೆ ತುಂಬ ಆತ್ಮೀಯ ಇದೆ. ನಾನು ಅವರ ಸಂಘಕ್ಕೆ ಸುಮಾರು 65,000 ರೂಪಾಯಿನ ಬಡ ವಿದ್ಯಾರ್ಥಿಗಳ ಊಟಕ್ಕೆ ಹಾಕಿ ಕೊಟ್ಟಿದ್ದೇನೆ. ಅವ್ರು ಹೇಳಿದ ನಂತರ ಒಪ್ಕೊಂಡ ನಂತರ ಏನು ಹೇಳಿದ್ರು, ನಿಮ್ಮ 20,000 ರೂಪಾಯಿ ಪುಸ್ತಕ ಕೊಡ್ತೀವಿ, ಅದನ್ನ ನಾವು ಸಮಾರಂಭ ಬಳಸ್ತೀವಿ ಅಂತ. 20,000 ರೂಪಾಯಿ ಪುಸ್ತಕ ತಗೊಂಡ್ರು, ದುಡ್ಡು ಮಾತ್ರ ಕೊಟ್ಟಿಲ್ಲ. ರೂಮಿಂಗ್ ಚಾರ್ಜು ನಾನೇ ಕಟ್ಕೊಂಡೆ, ಟ್ಯಾಕ್ಸಿನೂ ನಾನೇ ಮಾಡ್ಕೊಡುತ್ತೆ. ನಾನು ಸುಮಾರು 30,000 ರೂಪಾಯಿ ಮೇಲೆ ಖರ್ಚು ಮಾಡ್ಕೊಂಡು ಬಂದೆ ಅಧ್ಯಕ್ಷತೆ ವಹಿಸ್ಕೊಳ್ಬೇಕಾಗಿ. ನಾನು ಇಲ್ಲಿಯ ನಂತರ ಮಲ್ಲೇಶ್ ಕೂಡ ಏನು ಮಾಡಿದ್ರು, ಅವರೆಲ್ಲ ನಮಗೆ ನೆನಪಿದ್ರು. ನಾವೆಲ್ಲ ಒಂದು 7-8 ಜನ ಸೇರಿಕೊಂಡು, ಇವನು ಒಳ್ಳೆ ಪ್ರೊಫೆಸರ್ ಇದ್ದಾನೆ, ಒಳ್ಳೆ ಟೀಚರ್ ಇದ್ದಾನೆ, ಒಳ್ಳೆ ಹಾಡುಗಾರ ಇದ್ದಾನೆ, ನಾವೆಲ್ಲ ಸೇರ್ಕೊಂಡು ಅವ್ನು ಗೆಲ್ಲಿಸಿ ಆದ್ಮೇಲೆ ಮೊದಲನೇ ಸಭೆಯಲ್ಲಿ ನನ್ನನ್ನ ಪ್ರೊಫೆಸರ್ ಅಪ್ಪಣಿ ತಿಮ್ಮೇಗೌಡ ಮತ್ತೆ ಜಗನ್ನಾಥ್ ಅವರು ನಮಗೆ ಸಲಹಾಗಾರರಾಗಿರುತ್ತೆ ಅಂತ ಕೂಡ ಹೇಳಿದ್ರು. ಪತ್ರ ಕಳಿಸ್ತೇ ಇಲ್ಲ. ನಂತರದಲ್ಲಿ ಒಂದು ಮೀಟಿಂಗ್ ಕೂಡ ಕರೀಲಿಲ್ಲ. ಆದರೆ ಮಲ್ಲೇಶ್ ಕೂಡ 3 ಕಾರ್ಯಕ್ರಮಗಳು ತುಂಬಾ ಜಾಂಗಚ ಮಾಡಿದ್ದಾರೆ. ನಾವು ಸುಮ್ಮನೆ ಎಲ್ಲವೂ ಕೂಡ ತೋರ್ತಾರಲ್ಲ. ತದನಂತರದಲ್ಲಿ ಜೋಶಿ ಸಹವಾಸ ಮಾಡಿದ ನಂತರ ನಾವು ಹೇಳಿದಾಗಲೇ ಜೋಶಿ ವಿರೋಧಿ ಗುಂಪಿನಲ್ಲಿದ್ದೋ, ಫೇಸ್ಬುಕ್ನಲ್ಲಿ ಕಿಡಿಸ್ತಾ ಇದ್ದೋ, ಇವೆಲ್ಲ ಆಗ್ತಾ ಇತ್ತು.
ನಾನು ಇಲ್ಲಿ ಸಹ ಸಾಹಿತ್ಯ ಪರಿಷತ್ ಬಗ್ಗೆ ಕೂಡ ಹೇಳಿದ್ದ, ನಾನು ವಿದ್ಯಾರ್ಥಿ ಜೀವನದಲ್ಲಿ ಬರೆದಿದ್ದೆ ಅಂತ ಹೇಳಿದ್ದಾರೆ. ನನ್ನ ಪುಸ್ತಕ